ಇದು ಇಲ್ಲಿ ವೇದಿಕೆ ಮೇಲೆ ಆಸಂತಕ್ಕಂಥ ಅತಿಥಿಗಳಿಂದ ಈ ಒಂದು ಬೀಳೂರ ಗುರುವರ ಪಾಲಿಸೋ ದಯಾನಿದೆ. ಬೀಳೂರ ಗುರುವರ ಪಾಲಿಸೋ ದಯಾನಿದೆ. ಭಕ್ತ ಜನರ ಬೇಡಿಕೆಗಳ ನೀಡಿಕೊಡುವ ಯತಿವರ. ಬೀಳೂರ ಗುರುವರ ಪಾಲಿಸೋ ದಯಾನಿದೆ. ಸಂಕ ಗ್ರಾಮದಲ್ಲಿ ಬೆಳೆದು ಸಂಕಲ್ಪದಿ ಮುನ್ನಡೆದೆ. ಸಂಕ ಗ್ರಾಮದಲ್ಲಿ ಬೆಳೆದು ಸಂಕಲ್ಪದಿ ಮುನ್ನಡೆದೆ. ಬೀಳೂರಿನ ಬೀಳು ಮಠದಿ ಅರಮನೆಯಲ್ಲಿ ನಿರ್ಮಿಸಿದೆ. ಬೀಳೂರ ಗುರುವರ ಪಾಲಿಸೋ ದಯಾನಿದೆ. ಬಸವೇಶನ ನಾಮದಲ್ಲಿ ವಿದ್ಯಾದಾನಗೈಯಲೆಂದು. ಬಸವೇಶನ ನಾಮದಲ್ಲಿ ವಿದ್ಯಾದಾನಗೈಯಲೆಂದು. ಬಾಗಿಲು ಕೋಟೆಯಲ್ಲಿ ಗೈದೆ ವಿದ್ಯಾ ಸಂಘ ಸ್ಥಾಪನಾ. ಬೀಳೂರ ಗುರುವರ ಪಾಲಿಸೋ ದಯಾನಿದೆ. ಭವ್ಯ ಮೂರ್ತಿ ದಿವ್ಯ ತೇಜ ನಿಮ್ಮ ವಾಕ್ಯ ಸತ್ಯವು. ಭವ್ಯ ಮೂರ್ತಿ ದಿವ್ಯ ತೇಜ ನಿಮ್ಮ ವಾಕ್ಯ ಸತ್ಯವು. ನಡೆಯು ಚನ್ನ ನುಡಿಯು ನಿನ್ನ ರೋಮ ರೋಮಲಿಂಗವು. ಬೀಳೂರ ಗುರುವರ ಪಾಲಿಸೋ ದಯಾನಿದೆ. ನಿರ್ಮಲ ಮನ ಮಂದಿರದಲ್ಲಿ ನಿತ್ಯ ನೀರಿಲಾಂಜನ. ನಿರ್ಮಲ ಮನ ಮಂದಿರದಲ್ಲಿ ನಿತ್ಯ ನೀರಿಲಾಂಜನ. ಜ್ಯೋತಿ ರೂಪ ಶಿವ ಸ್ವರೂಪ ತವ ಚರಣಕ್ಕೆ ವಂದನಾ. ಬೀಳೂರ ಗುರುವರ ಪಾಲಿಸೋ ದಯಾನಿದೆ. ಬೀಳೂರ ಗುರುವರ ಪಾಲಿಸೋ ದಯಾನಿದೆ. ಭಕ್ತ ಜನರ ಬೇಡಿಕೆಗಳ ನೀಡಿಕೊಡುವ ಯತಿವರ. ಬೀಳೂರ ಗುರುವರ ಪಾಲಿಸೋ ದಯಾನಿದೆ. ಪಾಲಿಸೋ ದಯಾನಿದೆ. ಪಾಲಿಸೋ ದಯಾನಿದೆ. ಸಾರ್ಥಕ ಪಡಿಸ್ಕೋಬೇಕಪ್ಪ ಅಂತಂದ್ರ ತನ್ನ ಸ್ವಾರ್ಥಕ್ಕಾಗಿ ಜೀವನವನ್ನ ಮಾಡಿಕೊಳ್ಳಾರ್ದ ಪರರಿಗೆ ಸಮಾಜಕ್ಕೆ ತನ್ನ ಕೈಲಿ ಆದಷ್ಟು ಯಾರು ಸಹಾಯ ಮಾಡ್ತಾರಲ್ಲ ಆ ಜೀವನಕ್ಕೆ ಏನಪ್ಪಾ ಅಂತಂದ್ರ ಸಾರ್ಥಕತೆಯನ್ನ ಬರ್ತದ ಅನ್ಲಿಕ್ಕೆ ಏನಪ್ಪಾ ಅಂತಂದ್ರ ಶ್ರೀ ಬಲ್ಲನೆ ನೀನೇ ಒಳವಕ್ಕೋ ಏಂ ನುಡಿಸಿದ್ರೊಡನೆ ನಾನ್ ನುಡಿವೆ ಶ್ರೀ ಗುರುವೆ ಕೃಪೆಯಾಗು. ಬಸವೇಶ್ವರ ವೀರಶೈವ ವಿದ್ಯಾರ್ಥಕ ಸಂಘದ ಸಂಸ್ಥಾಪಕರಾದಂಥ ಬೀಳೂರು ಶ್ರೀಗಳನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಇವತ್ತಿನ ಕಾರ್ಯಕ್ರಮದ ಗಣಾಧ್ಯಕ್ಷತೆ ವಹಿಸಿದಂಥ ಪ್ರಾಚಾರ್ಯರಿಗೆ ನಮಸ್ಕರಿಸುತ್ತಾ ಹಾಗೂ ಮುಖ್ಯ ಅತಿಥಿಗಳಾಗಿ ಹಾಗೂ ಗೌರವ ಅನ್ವಿತ ಪಾವಟೆ ಸರ್
ಅವರಿಗೂ ಕೂಡ ನಾನು ನಮಸ್ಕರಿಸುತ್ತಾ, ಎಲ್ಲ ಸಿಬ್ಬಂದಿ ವರ್ಗದವರೇ ಹಾಗೂ ಪ್ರಶಿಕ್ಷಣಾರ್ಥಿಗಳೇ, ಒಬ್ಬ ಸಂತ ಮನಸ್ಸು ಮಾಡಿದ್ರೆ ಏನನ್ನಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಸಾಧಿಸಿ ತೋರಿಸಿದಂತ ವ್ಯಕ್ತಿಗಳಲ್ಲಿ ಬೀಳೂರು ಮಹಾಸ್ವಾಮಿಗಳು ಕೂಡ ಒಬ್ರು. ಈಗ ಬೇರೆ ಬೇರೆ ಸಂಸ್ಥೆಗಳನ್ನ ನೋಡ್ಕೊಳ್ರಿ, ಈ ಕೇಳಿ ನೋಡ್ತಾರೆ ಶಿರಸಂಗಿ ಲಿಂಗರಾಜರು ಅಂತ ಎದ್ದು ಕಾಣ್ತಾರೆ, ಅಥವಾ ಅವರು ಆಗಿರುವಂತ ಕಂಟೆಂಪ್ರರಿ ಅಂತ ವ್ಯಕ್ತಿಗಳು ಕಂಡು ಬರ್ತಾರೆ. ಅದೇ ರೀತಿ ಅಂದಿನ 19ನೇ ಇಸ್ವಿಗಿಂದ ಸ್ಟಾರ್ಟ್ ಆದಂತ 1905-6ನೇ ಹಂತದಲ್ಲಿ ಈಗ ಉತ್ತರ ಕರ್ನಾಟಕ ಬರಡು ಭೂಮಿಯಾದಂತ ಇಂತಹ ಸಂದರ್ಭದಲ್ಲಿ ಅಥವಾ ಸ್ಮಶಾನ ರೀತಿಯಾಗಿರುವಂತ ಈ ಪ್ರದೇಶಗಳಲ್ಲಿ ಜ್ಞಾನದ ಬೀಜವನ್ನ ಬೆತ್ತಬೇಕು ಅನ್ನೋ ಆಸೆ ಅವರಲ್ಲಿ ಹೇಗ್ ಬಂತು ಅನ್ನೋದು ಇದು ಇನ್ನೊಂಥರ ಅನಿರ್ವಚನೀಯವಂತ ಶಕ್ತಿ. ನೀವು ಪ್ರತಿಯೊಂದು ಬೀಳೂರಜ್ಜರ ಫೋಟೋ ನೋಡಿರ್ಬೋದು, ಹಿಂಗ್ ಬಳ್ಳನ್ನ ಇಟ್ಟಿದ್ದಾರೆ ಅವರು. ಇದರಿಂದ ಏನ್ ಗೊತ್ತಾಗತ್ತೆ, ಇದು ಜ್ಞಾನದ ದೇವಿಗೆ ಇದೆ, ಇಲ್ಲಿ ನೀವು ಏನ್ ಅನ್ಕೊಂಡ್ ಬರ್ತಿರೋ ಅದೇ ಆಗಿ ಹೊರಗಡೆ ಹೋಗ್ತೀರಿ ಅಂತಂತ ಅರ್ಥ. ಜೊತೆಗೆ ಇಲ್ಲಿ ಜ್ಞಾನಿಗಳ ಸಂಕುಲ ಅಥವಾ ಜ್ಞಾನದ ಚಿಲುಮೆ ಇಲ್ಲಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಅದಕ್ಕೆ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಪ್ರಮುಖ ಗೇಟಿಗೆ ಬರೋ ತಕ್ಷಣ ಅಲ್ಲಿ ಏನಿದೆ ಅಂತ ಬೀಳೂರಜ್ಜರ ಮೂರ್ತಿಯನ್ನ ಕಾಣ್ತಾ ಇದೀವಿ. ಮಹಾರಾಷ್ಟ್ರ ರಾಜ್ಯದ ಜತ್ತದ ತಾಲೂಕು ಜಿಲ್ಲೆಯಲ್ಲಿರುವಂತ ಬೀಳೂರು ಅನ್ನೋದು ಒಂದು ಚಿಕ್ಕದಾದಂತ ಗ್ರಾಮ. ಅಲ್ಲಿ ಲಾಸ್ಟ್ ಇಯರ್ ಕೂಡ ನಾವು ಕೂಡ ಹೋಗಿದ್ವಿ. ಅಲ್ಲಿ ಈ ಬೀಳೂರು ಗುರುಬಸವ ಉತ್ಸವ ಸಮಿತಿಯಿಂದ ಪ್ರತಿ ನಮ್ಮ ಶಾಲೆಯಲ್ಲಿ ಎಲ್ಲ ಕಡೆನೂ ಏನ್ ಮಾಡ್ತಾ ಇದ್ದಾರೆ, ಉತ್ಸವ ಸಮಿತಿಯಿಂದ ಬೋಳಿಶೆಟ್ಟಿ ಸರ್ ಮತ್ತು ಪಾವಟೆ ಸರ್ ಅವರ ನೇತೃತ್ವದಲ್ಲಿ ಬೀಳೂರು ಅಜ್ಜಾರ್ ಬಗ್ಗೆನೇ ತಿಳಿಸುವಂತ ಕಾರ್ಯಗಳನ್ನ ಒಂದು ತಿಂಗಳವರೆಗೆ ಒಂದು ಸಂಚಾರಿ ಆದಂತ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಇರುವಂತ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಜ್ಞಾನದ ದಾಹವನ್ನ ತಿಳಿಸುವಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಬೀಳೂರಜ್ಜವರು ಅಂದಿನ ದಿನ ಇಲ್ಲಿಯ ವರ್ತಕರನ್ನ ಮತ್ತು ಬಾಂಬೆ ಸರ್ಕಾರವನ್ನ ಮನವೊಲಿಸಿ ಸ್ಥಾಪನೆಯನ್ನ ಮಾಡಿದ್ರು. ಅವಾಗ ಬಂದಂತ ಸಿಚುವೇಶನ್ ಅಲ್ಲಿ ಗೊತ್ತಿರುತ್ತೆ, ಒಂದು ಶಾಲೆಯನ್ನ ಸ್ಥಾಪನೆ ಮಾಡ್ಬೇಕಾದ್ರೆ ಅಥವಾ ಒಂದು ಸಂಸ್ಥೆಯನ್ನ ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತಂತೇಳಿ. ಆ ಹೊರಗಡೆ ಬಂದ್ರೆ ಜನ ಅಸ್ಪೃಶ್ಯರು ಅಥವಾ ಇನ್ನೊಂದು ಏನೋ ರೀತಿಯಲ್ಲಿ ತಿಳ್ಕೊಳ್ಳುವಂತ ಸಂದರ್ಭದಲ್ಲಿ ಸಂಸ್ಕೃತ ಪಾಠ